ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ ಒಂದು ವಿಡಿಯೋ ನಿಮ್ಮ ಒಂದು ಓವರ್ ಹೆಲ್ಮಿಂಗ್ ರೆಸ್ಪಾನ್ಸ್ ಅಂತ ನಾವೇನು ಕರಿತೀವಿ. ಸೊ ನಾನು ಈಗೊಂದು ವಾರದ ಹಿಂದೆ ಅಂದರೆ ಆಲ್ಮೋಸ್ಟ್ ಲಾಸ್ಟ್ ಸಂಡೇ ನಾನು ಒಂದು RHchemistry ಮೊಬೈಲ್ ಆ್ಯಪನ್ನು ರಿಲೀಸ್ ಮಾಡಿದ್ದೆ. ಸೊ ಇದುವರೆಗೆ ಆಲ್ಮೋಸ್ಟ್ 2000ಕ್ಕಿಂತ ಹೆಚ್ಚು ಡೌನ್ಲೋಡ್ ಆಗಿದೆ ಮತ್ತು ನನ್ನನ್ನು ನಂಬಿ ನನ್ನ ಒಂದು ಕೋರ್ಸ್ಗೆ ಒಂದು ಮೋರ್ ದ್ಯಾನ್ 50 ಸ್ಟೂಡೆಂಟ್ಸ್ ಹ್ಯಾವ್ ಎನ್ರೋಲ್ಡ್ ಆ್ಯಂಡ್ ನಿಮ್ಮ ಒಂದು ರೆಸ್ಪಾನ್ಸ್ ನನಗೆ ಬಹಳ ಖುಷಿ ಕೊಟ್ಟಿದೆ. ಇದೇ ರೀತಿಯ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಜೀವನದಲ್ಲಿ ಒಂದು ಮಹತ್ತರವಾದಂಥ ಒಂದಷ್ಟು ಸಾಧನೆಗಳನ್ನು ಡೆಫಿನೆಟ್ಲಾಗಿ ಮಾಡೋಣಂತೆ ನಾವು ನೀವು ಸೇರಿಕೊಂಡು. ಇವತ್ತು ನಾನು ಹೇಳ್ತಾ ಇರೋದು ಒಂದು ವಿಷಯ ಏನಂತಂದರೆ, ಬಿಕಾಸ್ ಆಫ್ ಯುವರ್ ಓವರ್ ಹೆಲ್ಮಿಂಗ್ ರೆಸ್ಪಾನ್ಸ್, ಮೊದಲನೇದಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಬರುವ 27 ಅಥವಾ 28ನೇ ತಾರೀಕಿಗೆ ನಾನು ಒಂದು ಗಿವ್ ಅವೇಯನ್ನು ನನ್ನ ಒಂದು RHchemistry ಚಾನಲಲ್ಲಿ ಮತ್ತು RHchemistry ಮೊಬೈಲ್ ಆ್ಯಪಿನ ಮೂಲಕ ನಿಮಗೋಸ್ಕರ ಇಡ್ತಾ ಇದ್ದೀನಿ. ಸೊ ನೀವು ಅದಕ್ಕೆ ಮಾಡಬೇಕಾಗಿರೋದಿಷ್ಟೇ, RHchemistry ಮೊಬೈಲ್ ಆ್ಯಪ್ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಮತ್ತು ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಭಾಳಷ್ಟು ನಿಮಗೆ ಫ್ರೀ ಕಂಟೆಂಟ್ಗಳು ಕೂಡ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಸಿನಾಪ್ಸಿಸ್ ಇದೆ, KCET ಸಿನಾಪ್ಸಿಸ್ ಇದೆ, ಹ್ಯಾಂಡ್ ರಿಟನ್ ಸಿನಾಪ್ಸಿಸ್ ಇದೆ. ಸೊ ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ಸಂಬಂಧಪಟ್ಟಂಥ ಒಂದಷ್ಟು ಡಾಕ್ಯುಮೆಂಟ್ಸ್ ಇವೆ, ಇವೆಲ್ಲವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಅದರ ಜೊತೆಗೆ ನಾನು 27 ಅಥವಾ 28ನೇ ತಾರೀಕಿಗೆ ನಾನೇನು ಒಂದು ಗಿವ್ ಅವೇಯನ್ನು ಮಾಡ್ತೀನಿ. ಮೊದಲು ಒಂದು 200 ವಿದ್ಯಾರ್ಥಿಗಳಿಗೆ ಅಥವಾ ಮೊದಲು ಒಂದು 300 ವಿದ್ಯಾರ್ಥಿಗಳಿಗೆ ಅಂಥೇಳಿ ಸೊ ಒಂದು ಗಿವ್ ಅವೇಯನ್ನು ಮಾಡ್ತಾ ಇದ್ದೀನಿ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಸೊ ಏನು ಮಾಡಬೇಕು, ಹೇಗೆ ಮಾಡಬೇಕು, ನಾ ಏನು ಮಾಡ್ತೀನಿ ಅನ್ನೋದನ್ನು ಡೀಟೇಲ್ ಆಗಿ ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಈಗ ಮಾಡಬೇಕಾಗಿರೋದಿಷ್ಟೇ, ಸೊ RHchemistry ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡು ಸೊ ಅದರಲ್ಲಿ ಇರುವಂಥ ಫ್ರೀ ಟೆಸ್ಟ್ ಇರ್ಬೋದು ಅಥವಾ ಫ್ರೀ ಕಂಟೆಂಟ್ ಇರ್ಬೋದು, ಯು ಕ್ಯಾನ್ ಎಂಜಾಯ್ ದ್ಯಾಟ್. So till then, I will come back with the giveaway for all my RHchemistry app ಡೌನ್ಲೋಡ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ. ದಟ್ ಟು ರಿಮೆಂಬರ್, ಈ ವರ್ಷ ಸೆಕೆಂಡ್ PUC ಎಕ್ಸಾಮಿನೇಷನನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀನಿ. ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಆ ಒಂದಷ್ಟು ಪ್ಲ್ಯಾನ್ಗಳನ್ನು, ಈ ಒಂದು ಗಿವ್ ಅವೇಗಳನ್ನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಆ್ಯಂಡ್ ಆ್ಯಸ್ ಯೂಶ್ವಲ್, ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಟು ಸಕ್ಸಸ್. ಸೆಕೆಂಡ್ PUC ಎಕ್ಸಾಮ್ ಟೈಮ್ ಟೇಬಲ್ ಆಲ್ರೆಡಿ ಬಂದಾಗಿದೆ. ನೀವು ಮಾಡಬೇಕಾಗಿರೋದಿಷ್ಟೇ, ಸೆಕೆಂಡ್ PUC ಎಕ್ಸಾಮಿಗೆ ಬೇಕಾಗುವಂಥ ತಯಾರಿಯನ್ನು ಮಾಡ್ಕೊಳ್ಳಿ. ಇನ್ನೇನು ಪ್ರಾಕ್ಟಿಕಲ್ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತದೆ, ಬೋರ್ಡ್ ಎಕ್ಸಾಮ್ ಹತ್ತಿರ ಬರ್ತಾ ಹೋಗ್ತದೆ. ಸೊ ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಸೊ ಇವೆಲ್ಲದರ ಮಧ್ಯೆ ನನ್ನ ಒಂದು ಸಪೋರ್ಟ್ ನಿಮ್ಮ ಒಂದು ಪ್ರಿಪರೇಷನಿಗೆ, ಎಸ್ಪೆಷಲಿ ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ಇದ್ದೇ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. Have a nice day.